ಶ್ರೀ ಸಾಯಿ ಅಂತಾರಾಷ್ಟ್ರೀಯ ವಿದ್ಯಾಶಾಲಾ ಬಶೆಟ್ಟಹಳ್ಳಿ, ಶಿಡ್ಲಘಟ್ಟ ತಾಲೂಕು. ಇಲ್ಲಿ ಸೂಕ್ತವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ 4 ಎಕರೆ ಪ್ರದೇಶದಲ್ಲಿ ಇಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ನಾವು ಈ ಸಾಯಿ ಅಂತಾರಾಷ್ಟ್ರೀಯ ವಿದ್ಯಾಶಾಲೆಯಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸದ ಕಲಿಕೆಯನ್ನು ಉದ್ದೇಶಿಸಿ ಕಾರ್ಯಕ್ರಮವನ್ನು ಈ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಹಾಗೂ ಪೋಷಕರು, ಹಿರಿಯರು, ಗುರುಗಳು ಎಲ್ಲರ ಒಂದು ಸೌಖ್ಯದಿಂದ ಮುಂದಿನ ದಿನದಲ್ಲಿ ನಾವು ಅತ್ಯಂತ ಸಡಗರ ಸಂಭ್ರಮದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ನಡೆಸಿದೆವು. ಕಾರ್ಯಕ್ರಮದ ಮಾಡ್ತಕ್ಕಂಥ ಉದ್ದೇಶ ಏನಾಗಿತ್ತು ಅಂದರೆ ಅಕ್ಷರವನ್ನು ಕಲಿಸ್ತಕ್ಕಂಥದ್ದು. ಈ ಅಕ್ಷರಾಭ್ಯಾಸ ಎಂದರೇನು? ಅಕ್ಷರದ ಅಭ್ಯಾಸದ ಉದ್ದೇಶ ಏನಂದರೆ ತಾಯಿ ಕೃಪಾ ಕಟಾಕ್ಷದಿಂದ ಮಕ್ಕಳು ಅಕ್ಷರವನ್ನು ಕಲಿತಕ್ಕಂಥ ಒಂದು ಹಾದಿಯನ್ನು, ತಾಯಿಯ ಗರ್ಭದಿಂದ ಬಂದಿರತಕ್ಕಂಥ ಮಗು ಮೊಟ್ಟ ಮೊದಲ ಬಾರಿಗೆ ಅಕ್ಷರವನ್ನು ಕಲಿತಕ್ಕಂಥ ಒಂದು ವ್ಯವಸ್ಥೆಯನ್ನು ರೂಢಿಸ್ತಕ್ಕಂಥದ್ದೇ ಈ ಅಕ್ಷರಾಭ್ಯಾಸದ ಉದ್ದೇಶವಾಗಿದೆ. ಹಾಗಾಗಿ ಈ ಶಾಲೆಯಲ್ಲಿ ನಾವು ಇಂದಿನ ದಿನ ಅಂದರೆ 20/6/2025 ಶುಕ್ರವಾರದಂದು ನಮ್ಮ ಶಾಲೆಯಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಈ ಒಂದು ಅಕ್ಷರದ ಅಭ್ಯಾಸವನ್ನು ಮಾಡಿಸ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಕಳೆದ 4 ವರ್ಷಗಳಿಂದ ನಾವು ರೂಢಿಸ್ಕೊಂಡು ಬಂದಿದ್ದೀವಿ. ಅದೇ ರೀತಿಯಾಗಿ ಈ ಶೈಕ್ಷಣಿಕ 2025 ಶೈಕ್ಷಣಿಕ ವರ್ಷದಲ್ಲಿಯೂ ಸಹ ನಾವು ಅದೇ ರೀತಿಯಾಗಿರ್ತಕ್ಕಂಥ ಒಂದು ಅಕ್ಷರದ ಅಭ್ಯಾಸವನ್ನು ರೂಢಿಗೆ ತಗೊಂಡು ಬಂದಿದ್ದೀವಿ. ಈ ಒಂದು ಅಕ್ಷರ ಅಭ್ಯಾಸದ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಾಗಿರ್ತಕ್ಕಂಥ ಮಕ್ಕಳು ಭಾಗವಹಿಸಿ, ಅದೇ ರೀತಿಯಾಗಿ ಪೋಷಕರು ಸಹ ತುಂಬ ಹೃದಯವಾಗಿರ್ತಕ್ಕಂಥ ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಮಂಜುನಾಥ್ ಸರ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಹೆಚ್ಚಿನಾಗಿರ್ತಕ್ಕಂಥ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮವು ತುಂಬ ಯಶಸ್ವಿಪೂರ್ಣವಾಗಿ ಇಂದಿನ ದಿನ ನೆರವೇರಿದೆ. ಮುಖ್ಯವಾಗಿ ಈ ಶಾಲೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ಮಂಜುನಾಥ ಸರ್ ಅವರಿಗೂ ಹಾಗೂ ಇದೇ ರೀತಿಯಾಗಿ ನಮ್ಮ ಪೋಷಕರು ನಮಗೆ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಸಹಕಾರವನ್ನು ಕೊಟ್ಟಾಗ ಮುಂದಿನ ದಿನಗಳಲ್ಲಿಯೂ ಸಹ ಅತಿ ಹೆಚ್ಚಾಗಿರ್ತಕ್ಕಂಥ ಒಂದು ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಮ್ಮ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಬೆಳೆಯಲಿ ಅಥವಾ ಮಾಡಲಿ ಅಂತಕ್ಕಂಥ ಸದುದ್ದೇಶದಿಂದ ನಾವು ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಜೊತೆಯಲ್ಲಿ ಮಕ್ಕಳಿಗೆ ಆ ಒಂದು ಜ್ಞಾನದೇವಿಯಾಗಿರ್ತಕ್ಕಂಥ ದೇವಿಯು ನಮಗೆ ಸದಾ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಆಶೀರ್ವದಿಸಲಿ. ಮುಂದಿನ ದಿನಗಳಲ್ಲಿ ಪೋಷಕರಿಗೂ ಹಾಗೂ ಶಾಲೆಯ ಮಕ್ಕಳಿಗೂ ಎಲ್ಲರಿಗೂ ಸಹ ಉತ್ತಮವಾಗಿರ್ತಕ್ಕಂಥ ಭವಿಷ್ಯ ಸಿಗಲಿ ಎಂದು ನಾನು ಈ ಮೂಲಕ ಹಾರೈಸುತ್ತೇನೆ. ನಾಗೇಂದ್ರ ಸ್ವಾಮಿಗಳು ಅಂತ ಮರಳುಸಿದ್ದೇಶ್ವರ ದೇವಸ್ಥಾನ, ಚಿಕ್ಕಬಳ್ಳಾಪುರ. ಪ್ರತಿ ವರ್ಷದಂತೆ ಈ ವರ್ಷ ಸಹ ಪ್ರತಿ ವರ್ಷ ನಾವೇ ಕೊಡೋದು ಈ ಅಕ್ಷರಾಭ್ಯಾಸದ ಬಗ್ಗೆ. ಅಕ್ಷರಾಭ್ಯಾಸ ಅನ್ನೋದು ಪ್ರಾಚೀನ ಕಾಲದಿಂದ ಬಂದಿದೆ, ಗುರುಕುಲಗಳಿಂದ ಬಂದಿದೆ. ಈಗ ಹೊಸದಾಗಿ ಏನು ಮಾಡ್ತಾಯಿದ್ದಾರೆ ಅಂದರೆ ಪ್ರತಿ ಶಾಲೆಗಳಲ್ಲೂ ಅಕ್ಷರಾಭ್ಯಾಸ ಮಾಡಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದು, ಏನೇನು ಬೇಕಾದ್ರೂ ಮಾಡೋದು, ಪೆನ್ನು ಪೆನ್ಸಿಲ್ ಕೊಡೋದು, ಸ್ಲೇಟ್ ಕೊಡೋದು, ಬುಕ್ ಕೊಡೋದು, ಇದೆಲ್ಲ ಇದು ಮಾಡ್ತಾಯಿದ್ದಾರೆ. ಅಕ್ಷರಾಭ್ಯಾಸ ಅನ್ನೋದು ಮಗುವಿಗೆ ಏನು ಮುಂದೆ ಫ್ಯೂಚರ್ ಇದಾಗಬೇಕಲ್ವ, ಇದಕ್ಕೋಸ್ಕರ ಅಕ್ಷರಾಭ್ಯಾಸ ಮಾಡಿಸ್ಬೇಕು. ವಿದ್ಯೆಗೆ ಪ್ರಾಮುಖ್ಯತೆ. ವಿದ್ಯೆ ಇದ್ದರೆ ನಾವು ವಿದ್ಯೆ ಕಲಿಯೋದು ಯಾವುದಕ್ಕೆ ಅಂದರೆ ನಮ್ಮ ಜ್ಞಾನಾರ್ಜನೆಗೆ. ವಿದ್ಯೆ ಅನ್ನೋದನ್ನು ನಮ್ಮ ಜ್ಞಾನಾರ್ಜನೆ ಮಾಡೋದಕ್ಕೆ ಅಕ್ಷರಾಭ್ಯಾಸ ಮಾಡೋದು, ಕೆಲಸಕ್ಕಾಗಲಿ ಇದಕ್ಕಂತೆಲ್ಲ ಇದಕ್ಕೋಸ್ಕರ ಇದನ್ನು ಅಕ್ಷರಾಭ್ಯಾಸ. ಸರಿ. ಇವತ್ತು ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಅಕ್ಷರಾಭ್ಯಾಸ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ನಮ್ಮ ಮಗ ಶಾಮಿಕ್ ಅಂತ ಇಲ್ಲಿ LKG ಸ್ಟಾರ್ಟ್ ಮಾಡಿದ್ದಾರೆ. ಅಕ್ಷರಾಭ್ಯಾಸದಿಂದ ನಮ್ಗೆ ಏನು ಗೊತ್ತಾಯ್ತು ಅಂದರೆ ಏನಿದೆ ಮಹತ್ವ, ಯಾಕೆ ಮಾಡ್ತಿದ್ದಾರೆ, ನಮ್ಮ ಪ್ರಾಚೀನ ಕಾಲದಿಂದಲೂ ಋಷಿಮುನಿಗಳ ಕಾಲದಿಂದಲೂ ಯಾಕೆ ಅಷ್ಟು ಮಹತ್ವ ಕೊಡ್ತಿದ್ರು ಅಂತ ತುಂಬ ಚೆನ್ನಾಗಿ ವಿವರಣೆ ಕೊಟ್ಟರು. ನಮಗೆ ತುಂಬ ಸಂತೋಷ ಆಯಿತು. ಈ ರೀತಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಈ ಸ್ಕೂಲ್ ಕಡೆಯಿಂದ. ಮತ್ತು ಯಾವ ರೀತಿ ಮಕ್ಕಳು ಮೊಬೈಲ್ ಚಟದಿಂದ ಬಿಟ್ಟು ಬುಕ್ ಕಡೆ, ಪುಸ್ತಕದ ಮೇಲೆ ಯಾವ ರೀತಿ ಅವಲಂಬಿತರಾಗಬೇಕಂತೇಳಿ ಗುರುಗಳು, ಸ್ವಾಮೀಜಿಗಳು ತುಂಬ ಚೆನ್ನಾಗಿ ವಿವರಣೆ ಕೊಟ್ಟರು. ಆದ್ದರಿಂದ ಈ ಥರ ಕಾರ್ಯಕ್ರಮಗಳು ಎಲ್ಲ ಕಡೆಯೂ ಮಾಡಿದ್ರೆ ತುಂಬ ಮಕ್ಕಳಿಗೆ ಅನುಕೂಲ ಆಗುತ್ತೆ, ಅದರ ಮಹತ್ವ ಗೊತ್ತಾಗುತ್ತೆ ಅಂತೇಳಿ ನಮಗೆ ಅರ್ಥ ಆಯಿತು ಈ ಕಾರ್ಯಕ್ರಮದಿಂದ. ಧನ್ಯವಾದಗಳು.